ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಈ ಏನು ತೋಳು ಕೆಳಗೆ ಮತ್ತು ಪ್ರೈವೇಟ್ ಪಾರ್ಟ್ಸು ತೊಡೆ ಹತ್ರ ಎಲ್ಲ ಕಪ್ಪಾಗ್ತಾ ಇದೆ, ಮತ್ತು ಕತ್ತು ಭಾಗ ಎಲ್ಲ ಕಪ್ಪಾಗಿರುತ್ತೆ, ಅದನ್ನು ಹೇಗೆ ತೆಗಿಯೋದು, ಹೇಗೆ ಹೋಗ್ಲಾಡ್ಸೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೆ ಸಿಂಪಲ್ಲಾಗಿರೋದು ಹೇಳ್ತೀನಿ. ಏನೇನು ಬೇಕು ಅಂತ ಅಂದರೆ, ಒಂದು ಕೋಲ್ಗೇಟ್ ಪೇಸ್ಟ್ ಬೇಕು. ಇದು ಜನರಲ್ ಸ್ಟೋರ್ ಎಲ್ಲ ಕಡೆಯೂ ಸಿಗುತ್ತೆ. ಕೋಲ್ಗೇಟ್ ವೈಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಕಸ್ತೂರಿ ಅರಿಶಿನ ಬೇಕು. ಕಸ್ತೂರಿ ಅರಿಶಿನ ನಿಮಗೆ ಗ್ರಂಥಿಗೆ ಅಂಗಡಿ ಆಯುರ್ವೇದ ಶಾಪಲ್ಲಿ ಸಿಗುತ್ತೆ. ಕಸ್ತೂರಿ ಅರಿಶಿನ ಆದರೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ನಾರ್ಮಲ್ ಅರಿಶಿನ ತೊಗೊಳ್ಬೋದು. ಬೇಕಿಂಗ್ ಸೋಡಾ ಬೇಕೇ ಬೇಕು. ಬೇಕಿಂಗ್ ಸೋಡಾ ನೀವು ಮನೇಲಿ ಏನು ಯೂಸ್ ಮಾಡ್ತೀರಾ ಅಡುಗೆಗೆ ಅದು. ಆಮೇಲೆ ರೋಸ್ ವಾಟ್ರು ಬೇಕೇ ಬೇಕು. ನಮಗೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ರೋಸ್ ವಾಟ್ರು. ಅರ್ಧ ನಿಂಬೆಹಣ್ಣು ಬೇಕು. ಆಮೇಲೆ ನೋಡಿ, ಆರೆಂಜ್ ಪೀಲ್ ಪೌಡ್ರು, ಯಾವುದಾದ್ರೂ ಕಂಪ್ನಿದಾದರೂ ಸರಿ. ನನ್ನ ಹತ್ರ ಇದು ತೊಗೊಂಡಿಟ್ಟಿದ್ದೆ ನಾನು, ಮುಲ್ತಾನಿ ಮಿಟ್ಟಿ. ಇಷ್ಟು ಬೇಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಲೈಕ್ ಕೊಡಬೇಡಿ. ವಿಡಿಯೋ ಫುಲ್ಲು ನೋಡಿ. ಫುಲ್ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಕೊಡಿ. ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲಾಸ್ಟಲ್ಲಿ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನಾನು ಕಾಲಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅಂಡರ್ ಆರ್ಮ್ಸು, ಪ್ರೈವೇಟ್ ಪಾರ್ಟ್ಸು, ನಮಗೆ ತೊಡೆ ಎಲ್ಲ ಉಜ್ಜಿ ಉಜ್ಜಿ ಕಪ್ಪಾಗಿರುತ್ತೆ, ಅದಕ್ಕೆ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ. ಇದನ್ನು ಹೇಗೆ ಬಿಳಿ ಆಗುತ್ತೆ ಅಂತ ನೋಡಿ. ಸೋಡಾ ತಗೊಳ್ಳಿ ಸ್ವಲ್ಪ. ಒಂದು ಅರ್ಧ ಟೀ ಸ್ಪೂನ್ ಸೋಡಾ ತಗೊಳ್ಳಿ. ನೋಡಿ, ಇದು ಪೇಸ್ಟ್ ವೈಟ್ ಪೇಸ್ಟೇ ಆಗಬೇಕು. ನಂಗೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಅರ್ಧ ಸ್ಪೂನು ಸೋಡಾ ತೊಗೊಂಡಿದ್ದೀನಿ. ಪೇಸ್ಟ್ ತೊಗೊಳ್ಬೇಕು. ವೈಟ್ ಪೇಸ್ಟ್ ಆದರೆ ತುಂಬ ಒಳ್ಳೆಯದು. ನಮ್ಮ ಮನೇಲಿ ಬೇರೆ ಯೂಸ್ ಮಾಡೋದು, ಅದಕ್ಕೆ ನಾನು ವೈಟ್ ಪೇಸ್ಟೇ ತರಿಸಿದ್ದೀನಿ. ನಿಮ್ಗೆ ಎಷ್ಟು ಮಾಡ್ಕೊಳ್ತೀರಾ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಿರೋದು, ಇದು ತೋರಿಸ್ತಿರೋದು ಇದನ್ನಾಯಿತು. ಈಗ ಸೋಡಾ ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿದ ಕೂಡಲೇ ನೋಡಿ ಹೇಗೆ ನೊರೆ ಬರುತ್ತೆ. ನೀವು ಇದನ್ನು ಕತ್ತು ಭಾಗ ತುಂಬ ಇಟ್ಕೊಳ್ಳಿ. ನಿಂಬೆಹಣ್ಣು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಮತ್ತು ಇದನ್ನು ನಾನು ಒಂದು ಟಿಪ್ಸ್ ಹೇಳ್ತೀನಿ. ಏನು ಅಂದರೆ, ನೀವು ಈ ಕಂಕ್ಳ ಭಾಗ ಕಪ್ಪಾಗಿರುತ್ತಲ್ಲ ಇಲ್ಲಿ, ಅದನ್ನು ನೀವು ಒಂದು ಹಿಂದಿನ ದಿವಸ ಶೇವ್ ಮಾಡಿರಿ. ಅದನ್ನು ಅವತ್ತೇ ಶೇವ್ ಮಾಡಿ ಅವತ್ತೇ ಹಾಕ್ಕೊಳ್ಬೇಡಿ. ನೋಡಿ ಈ ಥರ ಬರುತ್ತೆ. ಅವತ್ತೇ ಶೇವ್ ಮಾಡಿ ಅವತ್ತೇ ಹಾಕ್ಕೊಳ್ಬೇಡಿ, ಉರಿಯುತ್ತೆ. ಯಾಕಂದರೆ ಇದು ಸೋಡಾ, ನಿಂಬೆಹಣ್ಣು ಎಲ್ಲ ಆ್ಯಸಿಡ್ ಥರ ಅಲ್ವಾ, ಉರಿಯುತ್ತೆ. ಅದಕ್ಕೋಸ್ಕರ ನೋಡಿ, ನಮಗೆ ಚೆನ್ನಾಗಿದು ಪೇಸ್ಟ್ ಆಗಬೇಕು. ಈ ಥರ ಚೆನ್ನಾಗಿ ಪೇಸ್ಟ್ ಆದಮೇಲೆ ಆ ಪೇಸ್ಟ್ನ ಅಪ್ಲೈ ಮಾಡಿ. ಈ ಥರ ಅಪ್ಲೈ ಮಾಡಿ. ಅಪ್ಲೈ ಮಾಡಿ ಬಿಟ್ಬಿಡಿ. ಒಂದು 10 ನಿಮಿಷ ಬಿಟ್ಬಿಡಿ. ನಾನು ನಿಂಬೆಹಣ್ಣು ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಸೋರ್ತಿದೆ. ನೀವು ಬೇಕಾದ್ರೆ ಒಂಚೂರು ನಿಂಬೆಹಣ್ಣು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಪಾದ ತೋರಿಸ್ತೀನಿ. ನನಗೆ ಪಾದ ಅಷ್ಟು ಒಡೆಯಲ್ಲ. ಇದನ್ನು ನೀವು ಈ ಪೇಸ್ಟನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನೀವು ಕಂಕಳ ಮತ್ತು ಪ್ರೈವೇಟ್ ಪಾರ್ಟ್ಸು ನಮಗೆ ಕಪ್ಪಾಗಿರುತ್ತೆ ಅಲ್ಲೆಲ್ಲ ನೀವು ಹಚ್ಕೊಳ್ಬೋದು. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾನು ಇದನ್ನು ತಾಮ್ರದ್ದು ಉಂಗುರ ಮತ್ತು ಕೈಯಲ್ಲೂ ನೋಡಿ ತಾಮ್ರದ್ದು ಬಳೆ ಹಾಕ್ಕೊಳ್ತೀನಿ. ಏನಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು ನೋಡಿ ಎಷ್ಟು ನಾನು ತುಂಬ ವರ್ಷದಿಂದ ಹಾಕ್ಕೊಳ್ತೀನಿ. ಹೇಗೆ ಕಪ್ಪಾಗಿದೆ. ಇದು ಸ್ವಲ್ಪ ಒಣಗಲಿ ಅಂತ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ ಹೇಗೆ ಸೊಟ್ಟಪಟ್ಟಾಗಿದೆ, ನಡೆದು ನೋಡಿ, ಮಾರ್ಕು ಆಗೋಗಿದೆ ಕಾಲಲ್ಲಿ. ನಾನು ಅದನ್ನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಪಾದ ಒಡೆಯುತ್ತೆ ನಮಗೆ, ಏನು ಮಾಡೋದು ಅನ್ನೋದಕ್ಕೂ ನೆಕ್ಸ್ಟು ನಾನೊಂದು ವಿಡಿಯೋ ಮಾಡ್ತೀನಿ. ಇದಿಷ್ಟಕ್ಕೆ ಮುಗಿಯಲ್ಲ. ಈ ಪೇಸ್ಟ್ ಹಚ್ಕೊಂಡು ಬಿಟ್ಟು ಅರ್ಧ ಆಗಿರುತ್ತೆ ನಮಗೆ. ಈ ಪೇಸ್ಟ್ ಇವಾಗ ಹಚ್ಕೊಂಡಿರ್ತೀವಲ್ಲ, ಅರ್ಧ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಅರ್ಧ ನಾನು ಮುಲ್ತಾನಿ ಮಿಟ್ಟಿನ ಯಾವ ರೀತಿ ಹಚ್ಚೋದು ಅಂತ ನಾನು ತೋರಿಸ್ತೀನಿ. ನಾನು ಇದೊಂದು 5 ನಿಮಿಷ ಬಿಡಿ. ಸ್ವಲ್ಪ ಅಂದರೆ ನಾನು ಹೇಳಿದ್ನಲ್ಲ, ನೀವು ಹಿಂದಿನ ದಿವಸ ನೀವು ಕ್ಲೀನ್ ಮಾಡ್ಕೊಂಡಿರ್ರಿ, ಆಮೇಲೆ ಮಾರನೇ ದಿವಸ ಹಚ್ಕೊಳ್ಳಿ. ಅವತ್ತೇ ಹಚ್ಕೊಳ್ಬೇಡಿ ನೀವು. ನೋಡಿ, ಒಂದು ವೆಟ್ ಟಿಶ್ಯೂನೋ ಇಲ್ಲ
ಯಾವುದ್ರಲ್ಲಾದರೂ ನೀವು ನೀಟಾಗಿ ಒರೆಸ್ಕೊಳ್ಬೋದು. ನೋಡಿ ಎಷ್ಟು ಆಗುತ್ತೆ, ನೋಡಿ ಎಷ್ಟು ಬೆಳ್ಳಗಾಗುತ್ತೆ. ನಿಧಾನಕ್ಕೆ ಒರೆಸ್ಕೊಬೇಕು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಾನು ತೋರಿಸೋದಕ್ಕೋಸ್ಕರನೇ ಒಂದು ಲೈಟ್ ಕಲರ್ ಕರ್ಚೀಫ್ ಇಟ್ಕೊಂಡಿದ್ದೀನಿ. ನೋಡಿದ್ರ ಎಷ್ಟು ಕಪ್ಪು ಹೇಗೆ ಬರುತ್ತೆ. ತುಂಬ ಅಂದರೆ ತುಂಬ ನಿಜ. ನೋಡಿರಿ, ಇಲ್ಲೆಲ್ಲ ನಾನು ಹಚ್ಕೊಂಡಿಲ್ಲ. ಇಲ್ಲೆಲ್ಲ ನೋಡಿ, ಇಲ್ಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತಲ್ವಾ? ಕಪ್ಪಾಗಿದೆ. ಹ್ಞೂ ಕಂದ, ಇಲ್ಲೆಲ್ಲ ಕಪ್ಪಾಗಿದೆ. ನಾನು ಅಲ್ಲೆಲ್ಲ ಹಚ್ಕೊಳ್ಳಿಲ್ವಲ್ಲ. ನೋಡಿ, ಇಲ್ಲಿ ನಿಮ್ಮ ಚಪ್ಪಲಿ ಮಾರ್ಕಿದ್ರೂ ಹೋಗುತ್ತೆ. ನೋಡಿ ಎಷ್ಟು ಬೆಳಗಾಯಿತು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಒಂದು ಸರಿ ಟ್ರೈ ಮಾಡಿ. ಈಗ ಇದನ್ನು ನೀವು ತೊಳ್ಕೊಂಬಿಡಿ. ಒರೆಸ್ಕೊಂಡಾದ್ಮೇಲೆ ತೊಳ್ಕೊಂಡಾದ್ಮೇಲೆ ನೆಕ್ಸ್ಟು ಇದು ಮಾಡೆ ಮುಲ್ತಾನಿ ಮಿಟ್ಟಿ ಹೇಗೆ ಹಚ್ಚೋದು ಅಂತ ನಾನು ತೋರಿಸ್ತೀನಿ. ನೋಡಿ, ನಾನು ತೊಳ್ಕೊಂಡು ಬಂದೆ. ಎಷ್ಟು ಬೆಳ್ಳಗಾಗಿದೆ ನೋಡಿ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ಳಿ. ನಿಮಗೆಲ್ಲ ಗೊತ್ತು, ಮುಲ್ತಾನಿ ಮಿಟ್ಟಿ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ಗೆ ಟೈಟ್ ಮಾಡುತ್ತೆ ಅಂತ. ಮುಖಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಮನೇಲಿದ್ದಾಗ ಆರಾಮಾಗಿ ವಾರಕ್ಕೆ 1 ದಿವಸನೋ 2 ದಿವಸನೋ ಹಚ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದು ನಾನು ಯೂಸ್ ಮಾಡಿಬಿಟ್ಟು ಹಾಗೆ ಪಿನ್ ಮಾಡಿ ಇಟ್ಟಿರ್ತೀನಿ. ಇದು ಆರೆಂಜ್ ಪೀಲ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಎರಡೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಬಾಲ್ ಅಂತೆ ತೊಗೊಂಡೋಗಿ ನೋಡಿ. ಸ್ವಲ್ಪ ಅದಕ್ಕೆ ಅರ್ಶಿನದ ಪುಡಿ ಹಾಕ್ಕೊಳ್ಳಿ. ಇದು ನಾನು ಯಾಕೆ ಮಾಡೋದು ಅಂದರೆ ತಿರ್ಗಾ ನಮಗೆ ಕಪ್ಪಾಗಲ್ಲ ಇದು. ಮತ್ತು ನಾವು ಏರ್ ರಿಮೂವ್ ಮಾಡ್ಕೊಂಡಾಗಲೂ ನೀವು ಹಾಕ್ಕೊಳ್ಳಿ. ಆವಾಗ ನಿಮ್ಗೇನಾಗುತ್ತೆ, ತಕ್ಷಣ ಕೂದಲು ಬರಲ್ಲ ಬೇಗ, ಆಮೇಲೆ ಸ್ಕಿನ್ ಬೇಗ ಕಪ್ಪಾಗಲ್ಲ. ಅದಕ್ಕೋಸ್ಕರ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗಟ್ಟಿ ಪೇಸ್ಟ್ ಥರ ಮಾಡ್ಕೊಳ್ಳಿ ನೀವು ಮುಖಕ್ಕೆ. ಮತ್ತು ನನ್ನ ಕತ್ತು ನೋಡಿ, ನಾನು ಯಾವಾಗೋ ಒಂದ್ಸರಿ ತಿಂಗ್ಳಿಗೆ ಒಂದ್ಸರಿ ಮಾಡ್ಕೊಳ್ತೀನಿ ಕತ್ತು ಅಷ್ಟೇ. ಎಷ್ಟು ನಾನು ತೋರಿಸ್ತೀನಿ ನೋಡಿ. ಕತ್ತೆಲ್ಲ ನನಗೇನು ಒಂಚೂರು ಕಪ್ಪಿಲ್ಲ. ಕತ್ತಾಗಲಿ ಮೊಣಕೈ ಆಗಲಿ ನೋಡ್ಕೊಂಡು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಒಂದೇ ಸರಿ ಹಾಕ್ಕೊಂಬಿಟ್ರೆ ನೀರಾಗುತ್ತೆ. ಅದಕ್ಕೋಸ್ಕರ ಇದು ಗಟ್ಟಿ ಇರಬೇಕು ಪೇಸ್ಟು. ನಾನು ವಿಡಿಯೋ ಮಾಡೋಕ್ಕೆ ನೋಡಿ ನನ್ನ ಮೊಮ್ಮಗಳು ಎಷ್ಟು ಹೆಲ್ಪ್ ಮಾಡ್ತಾಳೆ. ಕೆಲವೊಂದು ನಾವು ಕೈಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸ್ಬಿಡುತ್ತೆ. ಚೆನ್ನಾಗಿ ಒಂಚೂರು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ನೀವು ಇದನ್ನು ಮುಖಕ್ಕೆ ಹಚ್ಕೊಳ್ಳಿ, ತುಂಬ ಒಳ್ಳೆಯದು ನೋಡಿ. ದಪ್ಪ ಹಚ್ಕೊಳ್ಳಿ, ತೆಳುಗೆ ಹಚ್ಕೊಳ್ಬೇಡಿ. ಹಚ್ಕೊಂಡು ಸ್ವಲ್ಪ ಇದು ಒಣಗೋವರೆಗೂ ಬಿಟ್ಬಿಡಿ. ಆಮೇಲೆ ಕಾಲು ತೊಳ್ಕೊಳ್ಳಿ. ಈ ನಮಗೆ ಬಿಸಿಲು ಗೋಟ್ ಬಂದಿತ್ತು ಅದೇನಾದರೂ ಇದ್ದರೂ ಕಪ್ಪಿದ್ರೆ ಹೋಗುತ್ತೆ, ಚಪ್ಪಲಿ ಮಾರ್ಕಿದ್ರೂ ಹೋಗುತ್ತೆ. ಇದು ನಾನು ಆಮೇಲೆ ಮುಖಕ್ಕೆ ಹಚ್ಕೊಳ್ತೀನಿ. ಇದು ನನ್ನ ಮೊಣಕೈ ತೋರಿಸ್ತೀನಿ ನೋಡಿ. ಮೊಣಕೈ ಏನೋ ಕಪ್ಪಾಗಿರಲ್ಲ. ನಾನು ಅಷ್ಟೇ, ಒಬ್ರೊಬ್ರಿಗೆ ಇಲ್ಲಿ ತುಂಬ ಕಪ್ಪಾಗಿರುತ್ತೆ, ಅದು ಕಪ್ಪಾಗಿಲ್ಲ ನೋಡಿ. ನಾನು ಅವಾಗವಾಗ ಅಂದರೆ ತಿಂಗ್ಳಿಗೆ ಒಂದು ಸರಿ ಆದರೂ ನಾನು ಇದನ್ನು ಈ ಥರ ಮಾಡ್ಕೊಳ್ತೀನಿ ನಾನು. ನೋಡಿ ಕತ್ತು, ನೋಡಿ ಕತ್ತು ಕಪ್ಪಾಗಿಲ್ಲ ನೋಡಿ. ನನ್ನ ಕಾಲು ಒಂದು ಸ್ವಲ್ಪನೂ ಒಡೆದಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದಕ್ಕೇನು ರೆಮಿಡಿ ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ತುಂಬ ಈಸಿಯಾಗಿ ಮನೇಲಿರೋ ಅಂಥದ್ದೇ ವಸ್ತುಲಿ ಮಾಡ್ಕೊಳ್ಬೋದು. ಮತ್ತು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಏನೂ ಜಾಸ್ತಿ ಖರ್ಚಿಲ್ಲ ನೋಡಿ. ನಾನು ಇವಾಗ ಮಾಡ್ಕೊಂಡ್ನಲ್ಲ, ಅದು ಪೇಸ್ಟ್ ಎಲ್ಲ ಹಾಕಿ ಅದು ಹೇಗಿದೆ, ಇವಾಗ ಹೇಗಿದೆ ನೋಡಿ. ನಾನು ಇವಾಗ ಇದು ಮುಲ್ತಾನಿ ಮಿಟ್ಟಿ ಹಚ್ಕೊಂಡು ನಾನು ತೊಳ್ಕೊಂಡೆ ನೋಡಿ. ಇವಾಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ನಿಮಗೆ ಕಣ್ಣೆದುರುಗಡೆನೇ ಕಾಣಿಸ್ತಾ ಇದೆ ನೋಡಿ. ಇದು ಯೆಲ್ಲೋ ಕಲರ್ ಇರೋದು, ನಾನು ಅದು ಮುಲ್ತಾನಿ ಮಿಟ್ಟಿ ಹಚ್ಕೊಂಡಿದ್ದೀನಲ್ಲ, ಹಾಗಾಗಿ ಚೂರ್ಲಿ ಯೆಲ್ಲೋ ಇರೋದು. ಆ ಕಾಲ್ಗೂ ಈ ಕಾಲ್ಗೂ ನೋಡಿ, ನಾನು ಇವಾಗ ಈ ಕಾಲ್ಗೂ ಮಾಡ್ಕೊಳ್ತೀನಿ. ಯಾಕಂದರೆ ಒಂದು ಕಾಲ್ಗೆ ಹಂಗೆ ಬಿಟ್ಟು ಒಂದು ಕಾಲ್ಗೆ ಹಿಂಗೆ ಬಿಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಇಷ್ಟ ಆದರೆ ವಿಡಿಯೋ ನೋಡಿ ಮಾಡ್ಕೊಳ್ಳಿ. ನನಗೆ ಕಮೆಂಟು ಕೇಳಿರೋದಕ್ಕೆ, ಈ ಥರ ಹೇಳಿ ಅಂದಿರೋದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ನಾನು ಆಗಲೇ ಹೇಳಿದ್ದೀನಿ.
ಇಷ್ಟ ಆದರೆ ಈಗ ಲೈಕ್ ಕೊಡಿ. ವಿಡಿಯೋ ಎಲ್ಲ ನೋಡಾದಮೇಲೆ ಲಾಸ್ಟಿಗೆ ಲೈಕ್ ಕೊಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.